ಜೀವನದಲ್ಲಿ ನಾವು ವಿವಿಧ ರೀತಿಯ ಜನಗಳನ್ನು ಫೇಸ್ ಮಾಡ್ತೀವಿ. ಅದು ಜೀವನದ ವಿವಿಧ ಹಂತಗಳಲ್ಲಿ. ಕೆಲವೊಮ್ಮೆ ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು, ಅಥವಾ ನಾವು ವ್ಯವಹಾರ ಮಾಡುವ ಜಾಗದಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತನೇ ಇರ್ಬೋದು, ನಮ್ಮ ಕಾಲೆಳೆಯುವಂತಹ, ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತಹ, ನಮ್ಮ ಬಗ್ಗೆ ಕೀಳಾಗಿ ಮಾತನಾಡತಕ್ಕಂಥ ಜನಗಳನ್ನು ನಾವು ಫೇಸ್ ಮಾಡಬೇಕು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕಟ್ಟಿಟ್ಟು ಬುತ್ತಿ. ಇದು ಸಮಾಜದಲ್ಲಿ ಇರೋದೇ ಆ ಥರ. ಅವ್ರಿಗೋಸ್ಕರ ಒಂದು ಚಿಕ್ಕದಾಗಿ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಇದೊಂದು ಚಿಕ್ಕ ಕಥೆನ ಕೇಳಿ. ನೀವು ಒಂದು ದೊಡ್ಡ ಐಷಾರಾಮಿ ಕಾರಲ್ಲಿ ಹೋಗ್ತಾ ಇರ್ತೀರ ರೋಡಲ್ಲಿ. ನಿಮ್ಮ ಪಾಡಿಗೆ ನೀವು ಕಾರೊಳಗಡೆ ಓಡಿಸ್ಕೊಂಡು ಹಾಡು ಹಾಕ್ಕೊಂಡು ಆ ಲಕ್ಸುರಿಯನ್ನು ಎಂಜಾಯ್ ಮಾಡ್ತಾ ಇರ್ತೀರ. ಅದು ನಿಮ್ಮ ಸಂಪಾದನೆ, ನಿಮ್ಮ ಆನಂದ, ನಿಮ್ಮ ಜೀವನ. ಆಗ ರಸ್ತೆಯಲ್ಲಿ ಕೆಲವೊಂದು ನಾಯಿಗಳಿರ್ತವೆ ಗೊತ್ತಾ, ಬೀದಿ ನಾಯಿಗಳು ಅಂತ ಇವೆ ಅವ್ರನ್ನ. ಆ ಬೀದಿ ನಾಯಿಗಳು ನಿಮ್ಮ ಕಾರನ್ನು ನೋಡಿದ ತಕ್ಷಣ ಚೇಸ್ ಮಾಡ್ಕೊಂಬರ್ತವೆ, ಬೊಗಳ್ಕೊಂಬರ್ತವೆ. ಆಗ ನೀವು ಕಾರಿಂದ ಇಳಿದ್ಬಿಟ್ಟು ಆ ನಾಯಿಗಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊತೀರಾ? ಇಲ್ಲ ಅಲ್ವಾ? ನಮ್ಮ ಪಾಡಿಗೆ ನಾವು ನಮ್ಮದೇ ಆದಂಥ ಸ್ಪೀಡಲ್ಲಿ, ನಮ್ಮದೇ ಆದಂಥ ಎಂಜಾಯ್ಮೆಂಟಲ್ಲಿ ಕಾರ್ ಓಡಿಸ್ಕೊಂಡು ಹೊರ್ಟೋಗ್ತೀವಿ. ಬಡ್ಕೊತವೆ, ಆಮೇಲೆ ಬಿದ್ಗಂತವೆ. ಸ್ನೇಹಿತರೆ, ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ನಾವು ಅವರನ್ನು ಹೀಗೇ ನೋಡಬೇಕು, ಬೀದಿ ನಾಯಿಗಳ ಹಾಗೆ. ಸ್ವಲ್ಪ ದಿನ ಬಡ್ಕಂತವೆ, ಆಮೇಲೆ ಬಿದ್ಗಂತವೆ. ಇವು ಬೀದಿಯಲ್ಲೂ ಸಿಗ್ತವೆ. ಯಾಕೆ ಅಂದರೆ ಇವು ಬೀದಿ ನಾಯಿಗಳು. ಅವುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜರ್ನಿ ಬಗ್ಗೆ ಮಾತ್ರ ನಾವು ಗಮನ ಕೊಡಬೇಕು. ನೀವು ಅಷ್ಟೇ, ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಜರ್ನಿಯ ಮಜಾನ ಹಾಳು ಮಾಡ್ಕೋಬೇಡಿ. ನಿಮ್ಮ ಪಾಡಿಗೆ ನೀವು ಗಳಿಸಿದ್ದನ್ನು ಎಂಜಾಯ್ ಮಾಡ್ಕೋತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳು ಕೂಡ ಶೇರ್ ಮಾಡಿ. ನಮಸ್ಕಾರ.